ಈಗ ನೀವು ಸಾಮಾನ್ಯ ಮನ್ಯಾಗ ದೀಪ ಯಾವುದರಿಂದ ಹಚ್ತೀರಿ? ಕಡ್ಡಿ ಪೆಟ್ಟಿಗೆಯಿಂದನೇ ಹಚ್ತೀರಿ. ಏನು ಹಾಕಿ ಹಚ್ತೀರಿ? ದೀಪದಲ್ಲಿ ಎಣ್ಣೆ ಹಾಕಿ ಹಚ್ತೀರಿ. ಮತ್ತೆ ಹಾಂ ಅಲ್ಲ, ಎಣ್ಣೆ ಆಯ್ತು. ಮತ್ತೆ ಎಣ್ಣೆ ಬದಲಾಗಿ ಏನು ಬಳಸ್ತೀರಿ? ತುಪ್ಪ ಹಚ್ಚೋದಿಲ್ವ? ತುಪ್ಪದ ದೀಪ ಹಚ್ತಾರಲ್ಲ, ಬೆಣ್ಣೆಯಿಂದನೂ ಹಚ್ತಾರೆ ದೀಪ, ಹೌದಾ? ಇವತ್ತು ನಾವು ಒಂದು ಹೊಸದು ಇಲ್ಲಿ ನೀರಿಂದ ದೀಪ ಹಚ್ಚೋನು, ಹೌದಾ? ನೀರಿದೆ ನೋಡಿ ಇಲ್ಲಿ, ಹೌದಾ? ನೀರು ಹಾಕಿನಿ, ಹಚ್ಚ್ರಿ ನೀವು ದೀಪ, ತುದಿಗೆ ಹಚ್ಚಲ್ಲಿ. ಎಸ್, ಅವ್ರಿಗೂ ಕೊಡು, ಅಲ್ಲಿ ಕೊಡು ಅಕ್ಕಗಳಿಗೆ. ನೀವು ಹಚ್ಚಿರವ. ಅವಳಿಗೆ ಕೊಡು. ನೋಡಿ, ಸಾಮಾನ್ಯವಾಗಿ ನಾವು ಎಣ್ಣೆಯಿಂದ ದೀಪ ಹಚ್ತೀವಿ, ತುಪ್ಪದಿಂದ ಹಚ್ತೀವಿ, ಬೆಣ್ಣೆಯಿಂದ ಹಚ್ಬೋದು, ಬೇರೆ ಎಣ್ಣೆ ಬಳಸಿ ನಾವು ದೀಪ ಹಚ್ತೀವಿ. ಬಟ್ ಈಗ ನೀರಿನಿಂದ ದೀಪ ಹಚ್ಚಿದ್ವಿ ನಾವು, ಹೌದಾ? ಹಾಗಾದ್ರೆ ನೀರನ್ನ ನಾವು ಬೆಂಕಿ ಆರ್ಸಕ್ಕೆ ಬಳಸ್ತೀವಿ, ಬೆಂಕಿ ಹಚ್ಚಕ್ಕೆ ಬಳಸೋದಿಲ್ಲ. ಹಾಗಾದ್ರೆ ಇಲ್ಲಿ ಯಾಕೆ ದೀಪ ನೀರಿನಿಂದ ಉರಿಯಾಕತೈತಿ? ಹೆಂಗೆ ಸಾಧ್ಯ ಆಯಿತು? ಇದೊಂದು ದೈವಿ ಶಕ್ತಿಯಿಂದನೋ ಅಥವಾ ಅದ್ರ ಹಿಂದೆ ಏನಾದರೂ ವಿಜ್ಞಾನ ಇದೆ ಅಂತ ಅನಿಸ್ತದ ನಿಮಗೆ? ಹಾಂ, ನೋಡಿ ಯಾಕೆ ಉರಿತಾ ಇದೆ ಇದು ದೀಪ ನೀರಿನಿಂದ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಬತ್ತಿಗಳದಾವಲ್ಲ, ಇವನ್ನ ಏನು ಮಾಡಿರ್ತಾರೆ ಅಂದ್ರೆ, ಮೊದಲು ಮೇನ ಕ್ಯಾಂಡಲ್ ಅಂತ ಇರ್ತೈತಲ್ಲ, ಈಗ ನೋಡಿ ಇದಾ ದೀಪ ಉರಿಯಾಕತೈತಿ ಇಲ್ಲಿ. ಈಗ ಇದಾ ದೀಪ ತೊಗೊಂಡು ನಾನು ಇದಾ ನೀರಿಗೆ ಎತ್ತೀನಿ, ಆರಿತು, ಹೌದಾ? ಇದಾ ದೀಪನ ಇದಾ ನೀರಿಗೆ ಆರಿತು. ಆದರೆ ಇದಾ ದೀಪದಿಂದನ ಇದಾ ನೀರಿನಿಂದನ ದೀಪ ಹಚ್ಚಿದ್ವಿ. ಹಾಗಾದ್ರೆ ಯಾಕೆ ಇದು ನೀರಿನೊಳಗೆ ದೀಪ ಹತ್ತು ಅಂದರೆ, ಈ ದೀಪ ಹಚ್ಚೋಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡಿರ್ತೀವಿ ಅಂದ್ರೆ, ಈ ಹತ್ತಿ ಇರ್ತದಲ್ಲ, ಆ ಬತ್ತಿ ಅಂತ ಕರಿತೀವಲ್ಲ, ಅದನ್ನು ಈ ಕ್ಯಾಂಡಲ್ ಕರಗಿಸಿ ಅದ್ರ ಮೇಲೆ ಬಿಟ್ಟಿರ್ತೀವಿ. ಅದೇನಾಗುತ್ತಲ್ಲಿ ಉರಿಲಿಕ್ಕೆ ಇಂಧನವಾಗಿ ಯಾವ್ದು ಸಹಾಯ ಮಾಡುತ್ತಾ? ಕ್ಯಾಂಡಲ್, ನೀರಲ್ಲ. ಸೊ ಹಾಗಾಗಿ ಕೆಲವು ಕಡೆ ಪವಾಡ ಸದೃಶ್ಯವಾಗಿ ಏನು ಮಾಡ್ತಾರಂದ್ರೆ, ನೀರಿನಿಂದ ನಾವು ದೀಪ ಹಚ್ತೀವಿ, ನೀರಿನಿಂದ ಒಂದು ಅತಿ ಮಾನುಷ್ಯ ಶಕ್ತಿ ಬಳಸ್ಕೊಂಡು ನಾವು ನೀರಿನಿಂದ ದೀಪ ಹಚ್ತೀವಿ ಅಂದಾಗ ಎಲ್ಲ ಭಕ್ತ ಸಮೂಹ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅಲ್ಲಿಂದ ಆಶೀರ್ವಾದ ಪಡೆಯುವಂಥ ಇದನ್ನು ನೋಡ್ತೀವಿ ನಾವು. ಸೊ ಹಾಗಾಗಿ ಇಲ್ಲಿ ನೀರಿನಿಂದ ಯಾವುದೇ ದೀಪ ಹಚ್ಚಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ನೀರನ್ನು, ಬೆಂಕಿಯನ್ನು ಆರಿಸ್ಲಿಕ್ಕೆ ಬಳಸ್ತೀವಿ ನಾವು ನೀರನ್ನ. ಈಗ ಅಗ್ನಿಶಾಮಕ ದಳ ನೋಡ್ರಿ, ಇಲ್ಲ ಅಲ್ಲಿ ಏನು ತೊಗೊಂಡು ಹೋಗ್ತಾರೋ, ನೀರಿನ ಟ್ಯಾಂಕ್ ಗಾಡಿ ತೊಗೊಂಡು ಹೋಗ್ತಾರಿಲ್ಲ, ಬೆಂಕಿ ಆರ್ಸಕ್ಕೆ ಹೋಗ್ತಾರಿಲ್ಲ, ಹೌದಿಲ್ಲ? ಸೊ ಹಾಗಾಗಿ ಈ ನೀರಿನಿಂದ ದೀಪ ಹಚ್ಚೋದು ಒಂದು ಪವಾಡ ಸದೃಶ್ಯ ಚಟುವಟಿಕೆ. ಆದರೆ ಇದು ಏನಾಗುತ್ತಂದ್ರೆ, ಅದಕ್ಕೆ ಕೆಲವ್ರು ಹೇಳ್ತಾರೆ ಎಷ್ಟೋ ವರ್ಷದಿಂದ ನಮ್ಮ ಇದರಿಂದ ದೀಪ ಹತ್ತೈತಿ ಅಂತ. ಅದನ್ನ ಹೆಂಗೆ ಮಾಡ್ತಾರಂತಂದ್ರೆ ಇಲ್ಲದವಲ್ಲ, ದೊಡ್ಡದು ಬಟ್ಟಿ ತೊಗೊಂಡು ಆ ಬಟ್ಟಿಗೆ ಏನು ಮಾಡ್ತಾರಂದ್ರೆ ಸುತ್ತಿಬಿಟ್ಟು ಅದನ್ನೇನು ಮಾಡ್ತಾರಂದ್ರೆ ಈ ರೀತಿ ಹಚ್ತಾರೆ, ಹೌದಾ? ಇದನ್ನು ನಾವಿಲ್ಲಿ ಹಚ್ಚಿಡ್ಬೋದು. ಇದ್ರಾಗ ಹಿಂಗೆ ಎಷ್ಟು ಹೊತ್ತನ ಉರಿತೈತೆ ಅದು, ಕಾಣುತ್ತಾ? ಬೇಕಾದಷ್ಟು ತನ ಉರಿತೈತೆ ಅದು. ಯಾಕೆ ಆರೋದ ಇಲ್ಲ, ಬಹಳಷ್ಟು ಇಲ್ಲಿ ಮೇನ ಇರೋದ್ರಿಂದ ಅದೇನಾಗುತ್ತಾ ಪ್ರಜ್ವಲಿಸ್ತಾ ಉರಿತೈತಿ. ಇದನ್ನೇನು ಮಾಡ್ತಾರೆ ಅಂದ್ರೆ, ಭಾಳ ವರ್ಷದಿಂದ ನಮ್ಮ ಊರಾಗ ನೀರಿಂದ ದೀಪ ಹಚ್ಚುವಂತ ಬಂದಾರ ಅಂತ ಹೇಳ್ತಿರ್ತಾರೆ. ಇದು ಹೆಂಗೆ ಸಾಧ್ಯ ಆಗತ್ತಾ? ನೀರಿಂದ ಹಚ್ಚಕ್ಕಾಗತ್ತಾ? ನೋಡಿ, ಇದಾ ನೀರು ಇಲ್ಲೈತಿಲ್ಲ, ಈಗ ಹಚ್ತೀನಿ ನೋಡಿ. ಯಾಕೆ ಆರ್ತು? ನೀರಲ್ಲೇ ಇಷ್ಟತ್ರ ಉರಿಯಾಕೆ ಸಹಾಯ ಮಾಡಿದ್ದೇನು? ಮೇನ, ಹೌದಾ? ಮೇನ. ಈಗ ಆರ್ಲಿಕ್ಕೆ ಸಹಾಯ ಮಾಡಿದ್ದು ನೀರು. ಹಾಗಾದ್ರೆ ನೀರಿನ ದೀಪ ಹಚ್ಚಕ್ಕಾಗತ್ತಾ? ಹಾಗಾದ್ರೆ ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಯೋಣ. ವೆರಿ ಗುಡ್, ಥ್ಯಾಂಕ್ ಯು.